ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ದಿನದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಈಗ ಮೂಡ ಸೈಡ್ ಹಂಚಿಕೆಯಲ್ಲಿ ಮಹಾವಂಚನೆ, ಮೂಡ ಮಾಜಿ ಆಯುಕ್ತ ದಿನೇಶ್ ಮೇಲೆ ಕೇಸ್ ನಿಶ್ಚಿತ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಸ್ತಿತ್ವವೇ ಇಲ್ಲದ ಸಂಘಕ್ಕೆ 48 ಸೈಟ್ ಕೊಟ್ಟಿದ್ರು ಇದೇ ದಿನೇಶ್. ಯಾವ ಸಂಘ ಅಂತಾನೆ ಗೊತ್ತಿಲ್ಲ, ಅದರ ಅಸ್ತಿತ್ವವೂ ಇಲ್ಲ, ಅದಕ್ಕೆ 48 ಸೈಟು. ಇದು ಹೇಗೆ ಸಾಧ್ಯ? ಇದೀಗ ಬೆಳಕಿಗೆ ಬಂದಿದೆ. ದಿನೇಶ್ ಅಕ್ರಮಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿತ್ತು. ಸೋಮವಾರ 48 ಸೈಟ್ಗಳ ಹಂಚಿಕೆ ರದ್ದು ಕೂಡ ಮಾಡಲಾಗಿತ್ತು. ಈಗ ಇದೇ ರೀತಿ ಅಸ್ತಿತ್ವವೇ ಇಲ್ಲದ ಸಂಘಕ್ಕೆ 48 ಸೈಟನ್ನ ದಿನೇಶ್ ಕೊಟ್ಟಿದ್ರು. ಮೂಡಾದ ಮಾಜಿ ಆಯುಕ್ತರು. ಇದೇ ದಿನೇಶ್ ಮೇಲೆ ಕೇಸ್ ಫಿಕ್ಸ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಎನ್ನುವಂತೆ ದಿನೇಶ್ ಅಕ್ರಮಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ದಿನೇಶ್ ಇದರಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ, ಯಾವ ರೀತಿ ಈ ರೀತಿ ಸಂಘ ಅಸ್ತಿತ್ವವೇ ಇಲ್ಲದ ಸಂಘಕ್ಕೆ 48 ಸೈಟ್ಗಳ ಹಂಚಿಕೆ ಆಗಿದೆ, ಇತ್ಯಾದಿ ವಿಚಾರಗಳು ಪ್ರಸ್ತಾಪ ಆಗಿತ್ತು. ಸೋಮವಾರವಷ್ಟೇ 48 ಸೈಟ್ಗಳ ಹಂಚಿಕೆಯನ್ನು ರದ್ದು ಮಾಡಲಾಗಿತ್ತು. ಈಗ ದಿನೇಶ್ ಕುಮಾರ್ ಮತ್ತೊಂದು ಭ್ರಷ್ಟಾಚಾರ ಬಯಲಾಗಿದೆ. ರಚನೆಯಾಗದ ಬಡಾವಣೆಯಲ್ಲಿ ನಿವೇಶನಗಳ ಹಂಚಿಕೆ. ಬಡಾವಣೆಯೇ ರಚನೆ ಆಗಿಲ್ಲ, ಅಲ್ಲಿ ಸೈಟ್ಗಳ ಹಂಚಿಕೆಯನ್ನ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ? ಗೋಲ್ಮಾಲ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 48 ಅರ್ಜಿಗಳಿಗೂ ಮಂಜೂರಾತಿ ಪತ್ರವನ್ನ ಅಧಿಕಾರಿ ನೀಡಿದ್ದಾರೆ. ವಾಸ್ತವದಲ್ಲಿ ಆ ಸ್ಥಳದಲ್ಲಿ ನಿವೇಶನಗಳೇ ಅಭಿವೃದ್ಧಿ ಆಗಿಲ್ಲ, ನಿವೇಶಗಳ ಅನ್ನುವಂಥದ್ದು ಇಲ್ವೇ ಇಲ್ಲ ಅಲ್ಲಿ. ಆದರೆ ವಾರಸುದಾರತ್ವಕ್ಕೆ ಹಲವರಿಂದ ಬೋರ್ಡ್ಗಳ ಅಳವಡಿಕೆ ಕೂಡ ಆಗಿರೋದು. ವಾರಸುದಾರತ್ವಕ್ಕೆ ಹಲವರು ತಮ್ಮ ಬೋರ್ಡ್ಗಳನ್ನು ಹಾಕಿದ್ದಾರೆ. ಈ ಸೈಟ್ ನಮಗೆ ಬಿಲಾಂಗ್ ಆಗುತ್ತೆ, ಈ ಸೈಟ್ ನಮಗೆ ಸೇರಿದ್ದು, ಹೀಗೆ ಅಂತ. ಆದರೆ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಬಡಾವಣೆ ರಚನೆಯೇ ಆಗಿಲ್ಲ, ಅಲ್ಲಿ ಸೈಟ್ ಹಂಚಿಕೆ ಹೇಗೆ? ನಿವೇಶನ ಹಂಚಿಕೆ ಆದ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಗೆದಷ್ಟು ಹಗರಣಗಳು ಹೊರಬರ್ತಾ ಇದೆ. ಈಗಾಗಲೇ ಏನು ಚಾಮುಂಡೇಶ್ವರಿ ನಗರ ಸರ್ವೋದಯ ಸಹಕಾರ ಸಂಘಕ್ಕೆ ಕೊಟ್ಟಿದ್ದಂತಹ 17 ಎಕರೆ 21 ಗುಂಟೆ ಜಾಗವನ್ನು ಮೂಡ ಮತ್ತೆ ವಾಪಸ್ ಪಡೆದುಕೊಂಡಿದೆ. ಸೊ ಈ ಮೂಲಕವಾಗಿ 500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಆಸ್ತಿ ಮೂಡಾಗೆ ವಾಪಸ್ ಬಂದಿರುವಂಥದ್ದು. ನಾನೀಗ ಸದ್ಯ ಏನು 17 ಎಕರೆ 21 ಗುಂಟೆ ಜಾಗ ಇಲ್ಲಿದೆ, ಪ್ರೈಮ್ ಪ್ರಾಪರ್ಟಿ, ಆ ಸ್ಥಳದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಬಲಭಾಗದಲ್ಲಿರುವಂತಹ ಬಲ ಮತ್ತು ಎಡಭಾಗ ಎರಡು ಭಾಗದಲ್ಲೂ ಬರುವಂತಹ ಜಾಗ ಇದು. ಸುಮಾರು 17 ಎಕರೆ 21 ಗುಂಟೆ. ಈಗಾಗಲೇ ವಿವಿಧ ದಟ್ಕಳಿ ಸರ್ವೆ ನಂಬರ್ ಆಗಿರುವಂತಹ 15, 27, 32, 38, 40, 41 ಈ ಸರ್ವೆ ನಂಬರಲ್ಲಿ ಬರುವಂತಹ 17 ಎಕರೆ 21 ಗುಂಟೆ ಜಮೀನು. ಅಂದರೆ ದಟ್ಕಳ್ಳಿ ಅಂತಂದರೆ ಒಂದು ರೀತಿಯಲ್ಲಿ ಪ್ರೈಮ್ ಪ್ರಾಪರ್ಟಿ ಆಗಿದೆ. ಕುವೆಂಪು ನಗರ ಪಕ್ಕದಲ್ಲೇ ಬರುತ್ತೆ. ಇಲ್ಲೂ ಮುಂದಿನ ಭಾಗದಲ್ಲೂ ಕೂಡ ಈಗಾಗಲೇ ಏನು ಆಂದೋಲನ ಸರ್ಕಲ್ ಅಂತ ಕರಿತೀವಿ, ಆ ವೃತ್ತ ಕೂಡ ಬರುವಂತಹ ಜಾಗ ಇದು. ಸುಮಾರು 100 ಅಡಿ ರಸ್ತೆ ಇರುವಂತಹ ಜಾಗ ಇದು. ಎಡ ಮತ್ತು ಬಲಭಾಗದಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು 17 ಎಕರೆ 21 ಗುಂಟೆ ಜಾಗ ಬರುತ್ತೆ. ಈ ಜಾಗವನ್ನು 1986ರಿಂದಲೂ ಕೂಡ ಸಾಕಷ್ಟು ವ್ಯಾಜ್ಯ ನಡೀತಾ ಇತ್ತು. ಈಗಾಗಲೇ ಭೂ ಮಾಲೀಕರು ಇರ್ಬೋದು, ಜೊತೆಗೆ ಮೂಡ ನಡುವೆ ವ್ಯಾಜ್ಯ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲೂ ಕೂಡ ಮೂಡ ಪರವಾಗಿಯೇ ಎರಡೂ ಕಡೆಗಳಲ್ಲೂ ಕೂಡ ತೀರ್ಪು ಬಂದಿರುತ್ತೆ. ಇದಾದ ಬಳಿಕವೂ ಕೂಡ ಏನು ದಿನೇಶ್ ಕುಮಾರ್ ಅವರು ಮೂಡ ಆಯುಕ್ತರಾಗಿ ಬರ್ತಾರೆ. ತದನಂತರದಲ್ಲಿ ಈ ಒಂದು ಪ್ರಾಪರ್ಟಿಗೆ ಜೀವ ಬರುತ್ತೆ. ಎದುರುಗಡೆ ಕಾಣ್ತಾ ಇರುವಂತಹ ಜಾಗ ಏನಿದೆ, ಇದು ಕೂಡ ಪ್ರೈಮ್ ಪ್ರಾಪರ್ಟಿ ಆಗಿರುವಂಥದ್ದು. ಏನು 86ರಲ್ಲಿ ಕೂಡ ಈ ಒಂದು ಜಾಗವನ್ನು ಕಳೆದುಕೊಂಡಂತಹ ಮಾಲೀಕರಿದೆ, ಅವರು ಕೂಡ ಹೈಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಮೂಡ ಪರವಾಗಿ ತೀರ್ಪು ಬರ್ತದೆ. ಯಾವಾಗ ದಿನೇಶ್ ಅವರು ಈ ಆಯುಕ್ತರಾಗಿ ಬರ್ತಾರೋ ತದನಂತರದಲ್ಲಿ ಮತ್ತೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಒಂದು ಆದೇಶ ಬರುತ್ತೆ. ಈ ಆದೇಶವನ್ನೇ ತಮಗೆ ಬೇಕಾದಂತಹ ತಿರುಚಿ ಈಗಾಗಲೇ ಏನೋ ಸುಮಾರು ಅಂದರೆ ಮೂಡ ಮೀಟಿಂಗ್ನಲ್ಲೂ ಕೂಡ ಈ ರೀತಿಯಾಗಿ ಒಂದು ಆದೇಶ ಬಂದಿದೆ ಅಂತ ಹೇಳಿದ್ರು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಸರ್ಕಾರದಿಂದ ಆದೇಶ ಬರುವ ಮುನ್ನವೇ ಈ ಒಂದು ಜಾಗದಲ್ಲಿ ಸುಮಾರು 48 ಜನರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಅಕ್ರಮವಾಗಿ ಹೋಗಿರುವಂತಹ ಪ್ರಾಪರ್ಟಿಗಳು ಮತ್ತೆ ವಾಪಸ್ ಬರುತ್ತಾ ಅನ್ನುವಂತಹ
ಕುತೂಹಲ ಮೂಡಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮೂಡ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಆಸ್ತಿಯೆಲ್ಲ ಉಳಿಸುವ ನಿಟ್ಟಿನಲ್ಲಿ ಕಾದೊಡ್ಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಜೀವತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಎಷ್ಟರ ಮಟ್ಟಿಗೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ, ಈಗಾಗಲೇ ಭಿನ್ನರಾಗ ಎರಡು ಪಾರ್ಟಿ ಆಗೋದಕ್ಕೆ, ಬಿಜೆಪಿ ಇಬ್ಬಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಮತ್ತೆ ಬಿಜೆಪಿಯಿಂದ ಮತ್ತೊಮ್ಮೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಬಹುದಾ? ಈ ಹಿಂದೆಯೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಯತ್ನಾಳ್ ಬಾಯಿಗೆ ಬೀಗ ಹಾಕುವಂತಹ ಕೆಲಸ ಹೈಕಮಾಂಡ್ನಿಂದ ಆಗುತ್ತಾ, ಇಲ್ಲ ಯತ್ನಾಳ್ ತಮ್ಮ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾರಾ? ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವಂತಹ, ಅರ್ಥಾತ್ ಶಿಸ್ತು ಸಮಿತಿಯ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತಾ? ಅಶೋಕ್ ದೆಹಲಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಬುಲಾವ್ ನೀಡಿದೆ. ಈ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಟೇಶ್. ಗಮನಿಸ್ತಾ ಇದ್ದೀವಿ, ಯತ್ನಾಳ್ ಅವರ ಉಚ್ಚಾಟನೆಯೋ ಅಥವಾ ಅವರನ್ನ ತಿದ್ದುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆ ಇದೆ. ಅಂದ್ರೆ ಅವರು ಈ ರೀತಿ ಮಾತಾಡ್ತಾ ಇರೋದಕ್ಕೆ ಲಗಾಮ್ ಹಾಕುವಂತಹ ಕೆಲಸ ಹೈಕಮಾಂಡ್ನಿಂದ ಆಗುತ್ತಾ, ಅಥವಾ ನಾನು ಮಾತಾಡಿದ್ದು ಸರಿ ಇದೆ ಅನ್ನೋದನ್ನ ಹೇಳುವ ಮೂಲಕ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಕೆಲಸ ಯತ್ನಾಳ್ ಅವರಿಂದಾನೇ ಆಗುತ್ತಾ ಅನ್ನುವಂಥ ನಾನಾ ಪ್ರಶ್ನೆ ಇದೆ. ದೆಹಲಿ ಅಂಗಳದಲ್ಲಿ ಇವತ್ತು ಏನೇನು ನಡೆಯುತ್ತೆ, ಏನೇನು ನಡೀತಾ ಇದೆ? ಶ್ರೀಪಾದ್, ಖಂಡಿತ ಏನು ಬಿಜೆಪಿಯ ಎರಡೂ ಬಣಗಳ ಬಡಿದಾಟ ಏನಿದೆ ಇಂದು ಅದಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಏನು ಕೇಂದ್ರ ಶಿಸ್ತು ಸಮಿತಿ ಏನಿದೆ ಇದು ಈಗಾಗಲೇ ನೋಟಿಸನ್ನು ಇಶ್ಯೂ ಮಾಡುವ ಮೂಲಕ ಮೊನ್ನೆಯಷ್ಟೇ ನೋಟಿಸನ್ನು ಇಶ್ಯೂ ಮಾಡಿತ್ತು ಯತ್ನಾಳ್ ಅವರಿಗೆ. ಇಂದು 11:30 ಸುಮಾರಿಗೆ, ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯನ್ನು ಯತ್ನಾಳ್ ಅವರು ತಲುಪಲಿರುವಂಥದ್ದು. ಶಿಸ್ತು ಸಮಿತಿ ಸಭೆ ಏನಿದೆ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇವರಿಗೆ ಕೇಳಲಿರುವಂಥದ್ದು. ಯಾಕಂದರೆ ಈಗಾಗಲೇ ರಾಜ್ಯದಲ್ಲಿ ಹಲವು ವಿಚಾರಗಳು ಕೂಡ ಚರ್ಚೆ ವಿಜಯೇಂದ್ರ ವರ್ಸಸ್ ಏನು ಯತ್ನಾಳ್ ಅವರ ಟೀಮ್ ನಡುವೆ ಸಾಕಷ್ಟು ವಾಗ್ಯುದ್ಧ. ಇದರ ಬೆನ್ನಲ್ಲೇ ಚುನಾವಣೆಯ ನಂತರದಲ್ಲಿ ಈ ಒಂದು ವಾಗ್ಯುದ್ಧ ಪದೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ಬಾರಿ ಕೂಡ ಏನು ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು. ಆದರೆ ಇದಕ್ಕೆ ಡೋಂಟ್ ಕೇರ್ ಎನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅವರು ದೆಹಲಿಯ ಮುಖಾಂತರ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ತದನಂತರದಲ್ಲಿ ಇವರಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ. ಆ ನೋಟಿಸ್ ನನಗೆ ಬಂದೇ ಇಲ್ಲ ಅನ್ನುವಂತಹ ನೇರ ಉತ್ತರವನ್ನು ಯತ್ನಾಳ್ ಅವರು ಕೊಟ್ಟಿದ್ರು. ತದನಂತರದಲ್ಲಿ ಇಂದು ಏನು ಶಿಸ್ತು ಸಮಿತಿಯ ಸಭೆಯ